ಹಬ್ಬಕ್ಕೆ ಸಿಹಿ ಕಡುಬು ಜೊತೆ ಖಾರ ಕಡುಬು ಮಾಡಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ? ನಮಸ್ತೆ, ನಾನು ನಿಮ್ಮ ಲತಾ. ವೆಜ್ ರೆಸಿಪೀಸ್ ಆಫ್ ಕರ್ನಾಟಕಕ್ಕೆ ನಿಮ್ಗೆಲ್ರಿಗೂ ಮತ್ತೊಮ್ಮೆ ಸ್ವಾಗತ. ಇವತ್ತು ರುಚಿಕರವಾದಂತಹ ಖಾರ ಕಡುಬು ರೆಸಿಪಿನ ತೋರ್ಸಕ್ ಬಂದಿದ್ದೀನಿ. ಮೊದಲಿಗೆ ಬಾಣಲೆನಲ್ಲಿ ಸುಮಾರು 1.5 ಕಪ್ಪಷ್ಟು ನೀರು, ಒಂದು ಅರ್ಧ ಚಮಚದಷ್ಟು ಉಪ್ಪು, ಇನ್ನೊಂದು ಅರ್ಧ ಚಮಚದಷ್ಟು ಎಣ್ಣೆನ ಹಾಕಿ ಕುದಿಲಿಕ್ಕಿಡಬೇಕು. ಈ ರೀತಿ ಚೆನ್ನಾಗಿ ಕುದಿಯೋಕೆ ಶುರುವಾದ ಕೂಡಲೇ 1 ಕಪ್ಪಷ್ಟು ಅಕ್ಕಿ ಹಿಟ್ಟನ್ನು ಹಾಕಿ ಒಂದು ಸಲ ಈ ಥರ ಮಗ್ಚಿ ಸ್ಟವ್ ಆಫ್ ಮಾಡಿ ಚೆನ್ನಾಗಿ ಮಗ್ಚ್ಕೊಳ್ಬೇಕು. ಇದು ಅಕ್ಕಿ ಹಿಟ್ಟಿನ ಗುಣಮಟ್ಟದ ಮೇಲೆ ನೀರು ಸ್ವಲ್ಪ ಹೆಚ್ಚು ಕಡಿಮೆ ಆಗ್ಬೋದು. ಸಾಧಾರಣ 1.5 ಕಪ್ ನೀರು 1 ಕಪ್ ಅಕ್ಕಿ ಹಿಟ್ಟಿಗೆ ಸರಿಯಾಗುತ್ತೆ. ನಿಮ್ಗೆ ಈ ರೀತಿ ಕಲಸುವಾಗ ತುಂಬ ಮೆತ್ತಗೆ ಅಥವಾ ತುಂಬ ಗಟ್ಟಿ ಅನಿಸಿದ್ರೆ ಹಿಟ್ಟು ಅಥವಾ ನೀರನ್ನು ಹಾಕ್ಕೊಳ್ಬೋದು. ಒಂದು ಸ್ವಲ್ಪ ಬಿಸಿ ಆರಿದ್ಮೇಲೆ ನೋಡಿ ಈ ರೀತಿ ಚೆನ್ನಾಗಿ ಕೈಯಲ್ಲಿ ತಿಕ್ಕಿ ನಾದ್ಕೊಳ್ಬೇಕಾಗತ್ತೆ. ಇಷ್ಟು ಮಾಡಿ ಇದನ್ನ ಪಕ್ಕಕ್ಕಿಟ್ಕೊಳ್ಳಿ. ಈ ಖಾರ ಕಡುಬಿಗೆ ಒಂದು 2-3 ಗಂಟೆ ಮುಂಚಿತವಾಗಿ ಒಂದು 1/4 ಕಪ್ಪಷ್ಟು ಕಡಲೆಬೇಳೆನ ನೆನೆಸಿಟ್ಕೊಳ್ಬೇಕು. ಕಡಲೆಬೇಳೆ ನೆನೆಸಿಟ್ಕೊಂಡು ಮತ್ತೆ ಶುರು ಮಾಡಿದ್ರೆ ಆಯಿತು. ಈ ರೀತಿ ನೆಂದಿರುವಂತಹ ಕಡಲೆಬೇಳೆನ ಇವಾಗ ನಾವು ಖಾರದ ಹೂರಣನ ತಯಾರಿಸ್ಕೊಳ್ಳೋದಕ್ಕೆ ಬಳಸೋಣ. ಅದಕ್ಕೆ ಮಿಕ್ಸಿ ಜಾರಿಗೆ ಈ ನೆನೆಸಿರುವಂತಹ ಕಡಲೆಬೇಳೆನ ನೀರು ಬಗ್ಸಿ ತಗೊಳ್ಬೇಕು. ಆಮೇಲೆ ಅದಕ್ಕೆ 1/4 ಕಪ್ಪಷ್ಟು ತೆಂಗಿನ ತುರಿ, 1-2 ಹಸಿಮೆಣಸಿನ್ಕಾಯಿ, ನಿಮ್ಗೆ ಎಷ್ಟು ಖಾರ ಬೇಕೋ ಅಷ್ಟು ಹಾಕ್ಕೊಳ್ಳಿ. ಹಾಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸಿಗಲೇ ಇಲ್ಲ ಅಂದರೆ ಬೇಕಾದರೆ ಸ್ಕಿಪ್ ಮಾಡ್ಬೋದು. ಒಂದು ಸ್ವಲ್ಪ ಶುಂಠಿ, ಅಂದರೆ ಒಂದು ಸೆಂಟಿಮೀಟರ್ ಅಷ್ಟು ಉದ್ದದ ಶುಂಠಿ, ಒಂದು ದೊಡ್ಡ ಚಿಟಿಕೆಯಷ್ಟು ಇಂಗು. ಇವಿಷ್ಟು ಪದಾರ್ಥಗಳನ್ನು ಮಿಕ್ಸಿ ಜಾರಲ್ಲಿ ತಗೊಂಡು ಇದಕ್ಕೀಗ ಸ್ವಲ್ಪ ನೀರು ಹಾಕಿ ಈ ಗಟ್ಟಿ ಚಟ್ನಿ ಇರುತ್ತಲ್ಲ ಆ ಹದಕ್ಕೆ ರುಬ್ಬಬೇಕು ಅಥವಾ ಅರ್ಕೊಳ್ಬೇಕು. ಚಮಚದಲ್ಲಿ ಈ ಥರ ಬೀಳೋ ಥರ, ತುಂಬ ನುಣ್ಣಗೇನು ಅರಿಬೇಕಾಗಿಲ್ಲ, ತರಿತರಿಯಾಗಿದ್ರೂ ಓಕೆ. ಆಮೇಲೆ ಅದನ್ನು ಒಂದು ಬೋಲ್ ಅಥವಾ ಒಂದು ಪಾತ್ರೆಗೆ ತಗೊಂಡು ಅದಕ್ಕೆ ರುಚಿಗೆ ತಕ್ಕ ಹಾಗೆ ಉಪ್ಪನ್ನು ಸೇರಿಸ್ಬೇಕು. ನಿಮಗೆ ಗೊತ್ತಾಗ್ತಾ ಇದೆ ನೋಡಿ ಎಷ್ಟು ತೆಳ್ಳಗೆ ನಾನು ಅರ್ಕೊಂಡಿದ್ದೀನಿ ಅಂತ. ತುಂಬ ತೆಳ್ಳಗೆ ಮಾಡಿದ್ರೆ ಅದು ತುಂಬಿಸೋಷ್ಟೊತ್ತಿಗೆ ಕಷ್ಟ ಆಗುತ್ತೆ. ಹಾಗಂತ ಹೇಳಿ ತುಂಬ ಗಟ್ಟಿ ಮಾಡಿದ್ರೆ ಕಡುಬು ಗಟ್ಟಿ ಆಗ್ಬೋದು. ಸೊ ಇದು ಈಗ ನಾನು ತೋರಿಸ್ತಾ ಇರೋದು ಸರಿಯಾದ ಹದ. ನೋಡಿ ಈ ರೀತಿ ಉಪ್ಪು ಹಾಕಿ ಕಲಸಿದ ಮೇಲೆ ಇಲ್ಲಿ ಅಕ್ಕಿ ಹಿಟ್ಟು ತಯಾರಿಸಿಟ್ಕೊಂಡಿದ್ವಲ್ಲ ಅದರಲ್ಲೊಂದು ನೆಲ್ಲಿಕಾಯಿ ಗಾತ್ರದ ಹಿಟ್ಟನ್ನು ತಗೊಂಡು ಈ ರೀತಿ ಲಟ್ಟಿಸಿ ಒಳಗಡೆ ಹೂರಣನ ಇಟ್ಟು ತುಂಬಿಸ್ಬೇಕು. ನಿಮಗೆ ಈ ರೀತಿ ಹೂರಣನ ಇಟ್ಟು ತುಂಬಿಸೋದು ಒಂದು ಸ್ವಲ್ಪ ಕಷ್ಟ ಆಗುತ್ತೆ, ಯಾಕಂದರೆ ಅದು ಸ್ವಲ್ಪ ನೀರಾಗಿರುತ್ತಲ್ಲ, ಕಷ್ಟ ಆಗುತ್ತೆ ಅಂತ ಏನಾದರೂ ಅನಿಸಿದ್ರೆ ಬೇಕಾದರೆ ಹೂರಣನ ಒಂದು 2-3 ನಿಮಿಷ ಮೊದಲಿಗೆನೆ ಆವಿನಲ್ಲಿ ಬೇಯಿಸಿ ಮತ್ತೇನು ಉಪಯೋಗಿಸ್ಬೋದು. ನನ್ನ ವೆಬ್ಸೈಟಲ್ಲಿ ಅದೇ ರೀತಿ ತೋರಿಸಿದ್ದೀನಿ. ಮತ್ತು ಇನ್ನೊಂದು ಏನಂದರೆ, ಈ ಖಾರ ಕಡುಬು ಮಾಡುವಾಗ ಅಕಸ್ಮಾತ್ ಸ್ವಲ್ಪ ಒಡೆದ್ರೆ ಅಥವಾ ಒಂಚೂರು ಹೊರಗಡೆ ಬಂದಂಗೆಲ್ಲ ಆದರೆ ಏನು ಸಮಸ್ಯೆ ಇಲ್ಲ, ಅದು ಬೇಯಕ್ಕಿಟ್ಟು ಕೂಡಲೇ ಗಟ್ಟಿಯಾಗುತ್ತೆ. ಅಥವಾ ನಿಮ್ಗೆ ಈ ರೀತಿ ತುಂಬಿಸೋದು ಕಷ್ಟ ಆಗುತ್ತೆ ಅಂದರೆ ಈ ರೀತಿ ಒಂದು ಬೋಲ್ ಥರ ಹೀಗೆ ತಯಾರಿಸ್ಕೊಂಡು ಅದ್ರ ಒಳಗಡೆ ಈ ಖಾರದ ಮಸಾಲೆ ಅಥವಾ ಹೂರಣ ಏನಿದೆ ಅಲ್ಲ ಅದನ್ನು ತುಂಬಿಸಿನೂ ಇಡ್ಬೋದು. ಬಟ್ಲುಗಡುಬು ಅಂತಾರೆ, ಆ ಥರನೂ ಮಾಡಿಬಿಟ್ಟು ಆವಿನಲ್ಲಿ ಬೇಯಿಸ್ಕೊಳ್ಬೋದು. ನಿಮ್ಗೆ ಹೆಂಗೆ ಸುಲಭನೋ ಹಾಗೆ ಮಾಡ್ಕೊಳ್ಳಿ. ನೋಡಿ ನಾನಿಲ್ಲೆಲ್ಲ ತುಂಬಿಸಿ ಆಗಿದೆ. ಇವಾಗ ಇದನ್ನು ಒಂದು 10 ನಿಮಿಷ ಆವಿನಲ್ಲಿ ಅಥವಾ ಹಬೆನಲ್ಲಿ ಬೇಯಿಸ್ಕೊಳ್ಬೇಕಾಗತ್ತೆ. ಇದಿವಾಗ ಬೆಂದಾಯಿತು ನೋಡಿ, ತುಂಬ ಮೃದುವಾಗಿ ಬರುತ್ತೆ, ತುಂಬ ರುಚಿಯಾಗೂ ಇರುತ್ತೆ. ನಾನು ಆಗಲೇ ಹೇಳ್ದಂಗೆ ಒಂದು ಸ್ವಲ್ಪ ಒಡೆದ್ರೂ ಸಿಹಿ ಕಡುಬು ಥರ ಇದು ಏನೂ ಕಷ್ಟ ಆಗೋದಿಲ್ಲ, ಏನೂ ಹೊರಗಡೆ ಎಲ್ಲ ಬಂದು ಹಾಳಾದಂಗೆ ಆಗೋದಿಲ್ಲ, ಚೆನ್ನಾಗೇ ಬರುತ್ತೆ. ಹಬ್ಬಕ್ಕೆ ಟ್ರೈ ಮಾಡಿ ನೀವು. ನಿಮ್ಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಮ್ಮ ಚಾನಲ್ಲಿಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.